75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸವಣೂರು ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ರಕ್ತದಾನ ಶಿಬಿರ ಜರುಗಿದೆ. ಹೌದು, ಸವಣೂರು ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ಶಾಲಾ ಮಕ್ಕಳ ಕಾರ್ಯಕ್ರಮ ಜರುಗಿತು. ಇದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಡಕೋಳ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಲ್ಲಪ್ಪ ಗುಂಜಳ್, ಊರಿನ ಗ್ರಾಮಸ್ಥರಾದ ಕೃಷ್ಣಪ್ಪ ಕಡಕೋಳ, ಓಡನಿಕೊಪ್ಪ, ಸುತ್ತಮುತ್ತಲಿನ ಹಳ್ಳಿ ಯುವಕ ಮಂಡಳಿ ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ರಕ್ತದಾನ ಶಿಬಿರದಲ್ಲಿ 200 ಜನ ರಕ್ತದಾನ ಮಾಡಿ ದಾಖಲೆ ನಿರ್ಮಿಸಿದ್ದು, ನನ್ನ ಕಡಕೋಳ ಜೀವದಾನಿಗಳ ಬಳಗದ ವತಿಯಿಂದ ಕಡಕೋಳ ಗ್ರಾಮದ ಸಮಸ್ತ ರಕ್ತದಾನಿಗಳಿಗೆ ಹಾಗೂ ರಕ್ತದಾನ ಶಿಬಿರ ಆಯೋಜಕರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಲಾಗಿದೆ. ಇಂದು 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಕಡಕೋಳ ಗ್ರಾಮದಲ್ಲಿ ಕಡಕೋಳ ಗ್ರಾಮದ ಗ್ರಾಮಸ್ಥರು, ಯುವ ಸಮೂಹ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಡಕೋಳ, ಗ್ರಾಮ ಪಂಚಾಯಿತಿ ಕಡಕೋಳ, ಜಿಲ್ಲಾ ರಕ್ತನಿಧಿ ಕೇಂದ್ರ ಹಾವೇರಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸತತ 3ನೇ ಬಾರಿಗೆ ರಕ್ತದಾನ ಶಿಬಿರವನ್ನು ನಾವಿಲ್ಲಿ ಏರ್ಪಡಿಸಿದ್ದೇವೆ. ಈ ಒಂದು ರಕ್ತದಾನ ಶಿಬಿರಕ್ಕೆ ಕಡಕೋಳ ಗ್ರಾಮದ ಬಹಳಷ್ಟು ಯುವಕರು ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ಈ ಒಂದು ರಕ್ತದಾನಕ್ಕೆ ಮುಂದಾಗ್ತಾ ಇದ್ದಾರೆ. ಇಂದಿನ ಒಂದು ಆಧುನಿಕ ಒಂದು ಜಗತ್ತಿನಲ್ಲಿ ರಕ್ತದ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ. ಅದು ಕೊರೋನಾ ಸ್ಟಾರ್ಟ್ ಆದಾಗಿಂದ ಏನಂತಂದ್ರೆ ಅದು ಇನ್ನೂ ಜಾಸ್ತಿ ಆಗಿತ್ತು. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರು ರಕ್ತದಾನಕ್ಕೆ ಮುಂದಾಗುತ್ತಿರುವುದು ಬಹಳ ಅಭಿನಂದನೀಯ. ಇನ್ನೂ ಸಹಿತ ಯುವಕರು ಇಂಥ ಒಂದು ಗ್ರಾಮಗಳ ಯುವಕರಿಂದ ಪ್ರೇರೇಪಣೆಗೊಂಡು ಎಲ್ಲ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಇಂಥ ಒಂದು ರಕ್ತದಾನ ಶಿಬಿರಗಳು, ಅಂಗಾಂಗ ದಾನ ಶಿಬಿರಗಳು, ನೇತ್ರದಾನ ಶಿಬಿರಗಳು ನಡೀಲಿ ಅಂತ ನಾವು ಹಾರೈಸ್ತೀವಿ. ಅದೇ ರೀತಿ ಎಲ್ಲ ಯುವಕರು ಕೂಡ ರಕ್ತದಾನವನ್ನು ಮಾಡಿ ನಿಯಮಿತವಾಗಿ ರಕ್ತದಾನ ಮಾಡೋದರಿಂದ ಬಹಳಷ್ಟು ನಮ್ಮ ಆರೋಗ್ಯಕ್ಕೆ ಏನಂತಂದ್ರೆ ಬಹಳಷ್ಟು ಉಪಯೋಗಗಳಿದೆ. ಅದರಲ್ಲೂ ಮುಖ್ಯವಾಗಿ ಹೃದಯದ ಆರೋಗ್ಯಕ್ಕೆ ರಕ್ತದಾನ ತುಂಬ ಮುಖ್ಯವಾದದ್ದು. ಆದ್ದರಿಂದ ರಕ್ತದಾನ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾವು ಹೇಳ್ತೀವಿ. ಸರ್, ಈಗ ಎಷ್ಟು ಮಂದಿ ಕೊಟ್ಟರು ಸರ್? ಈಗ ಸದ್ಯ 10 ಜನ ಕೊಟ್ಟಿದ್ದಾರೆ. ಈಗಾಗಲೇ 10 ಜನ ಕೊಟ್ಟಿದ್ದಾರೆ. ನಿಮ್ಮ ಸಹಿತ ಏನಂತಂದರೆ ಭಾಳಷ್ಟು ಯುವಕರು ಭಾಳ ಮಂದಿ ರಕ್ತದಾನಕ್ಕೆ ಬಂದು ತಮ್ಮ ನೋಂದಣಿಯನ್ನು ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ. ಹಾಂ ಸರ್, ನಮ್ಮ ಒಂದು ಅಂದಾಜಿನ ಪ್ರಕಾರ 100ರ ಮೇಲೆ ದಾಟುವ ಒಂದು ನಿರೀಕ್ಷೆ. ಸೊ ಈ ಸವಣೂರು ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಹಾವೇರಿ ಜಿಲ್ಲೆಯಲ್ಲಿ ಕೂಡ ಕಡಕೋಳ ಅತಿ ಹೆಚ್ಚು ರಕ್ತದಾನಿಗಳನ್ನು ಹೊಂದಿದಂಥ ಗ್ರಾಮ ಅನ್ನೋ ಒಂದು ಹೆಸರು ಪಡಿತೈತಿ ಅನ್ನೋ ಒಂದು ಆಶಯದಲ್ಲಿ ನಾವಿದ್ದೀವಿ.